ಸಾಕು. ದೇವಿ ಪ್ರಸಾದ. ಸೂರಾದೇವಿ ತೀರ್ಥಕ್ಕಿಂತ ಆ ನಿನ್ನ ಕಲ್ಲು ದೇವರ ಕಾಲು ಹುಡಿ ನೀರೇ ಹೆಚ್ಚಣವ್ಯಾ. ಮಾಡಿಕೊಂಡು ಹೆಟ್ಟಿ ನೆತ್ತಿ ಹೊಟ್ಟಿ ನೋಡದೆ ಬಣ್ಣ ಬಣ್ಣ ಮಾತುಗಳನ್ನು ಆಡಲು ಹಚ್ಚುವ ಆ ಸುರಾದೇವಿ ನಿಮಗೆ ದೇವತೆ ಆಗ್ಬಿಟ್ಲೆ. ನೋಡಿ, ನೀವು ಮನೆಗೆ ಬಂದು 3 ದಿನಗಳ ಕಾಲ ಆಯಿತು. ಇನ್ನು 1 ವಾರ ಬರಕ್ಕಾಗಲ್ಲ. ಮನೆಯಲ್ಲಿ ಊಟ ಮುದ್ದೆ 3 ದಿನ ಆಯ್ತು. ಇಲ್ಲಿ ಅಕ್ಕಿ ಸಹ ಇಲ್ಲ ಅಡುಗೆ ಮಾಡಲು. ಈ ರೀತಿ ಕಷ್ಟ ಕೊಡಲೆಂದರೆ ನನ್ನ ತಂದೆ ತಾಯಿಗಳು ನಿಮ್ಮನ್ನು ಕೊಟ್ಟು ಮದುವೆ ಮಾಡಿದ್ರೆ, ಈ ಸುತ್ತ ಉಳಿದಕ್ಕಾಗಿ ನಿಮ್ಮನ್ನು ಕೊಟ್ಟು ಮದುವೆ ಮಾಡಿದ್ರೆ, ನಿನ್ನ ಬಗ್ಗೆ ಚಿಂತೆ ಮಾಡಲು ನಿನ್ನನ್ನು ಮದುವೆ ಆಗುತ್ತೇನೆಂದು ನಿಮ್ಮ ಅಣ್ಣನ ಹಿಂದೆ ಬಿದ್ದಿರಲಿಲ್ಲ ನಾನು. ನಿಮ್ಮ ಅಣ್ಣ ಅದಿ ತಾನಾಗೆ ನನ್ನ ಮನೆಗೆ ಬಂದು ನನ್ನ ಕೈಕಾಲು ಹಿಡಿದುಕೊಂಡಾಗ ಅವಾಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೇನೆ. ನಿನ್ನ ಬಗ್ಗೆ ಚಿಂತೆ ಮಾಡಲು ನನಗೆ ಪುರ್ಸೋತಿಲ್ಲ. ಯಾಕಂದ್ರ ಈಗ ಬಾಟ್ಲಿ ಖಾಲಿಯಾಗವು. ಈ ಬಾಟ್ಲಿಯ ಸಂಪಾದನೆಗೆ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗಿತ್ತು. ನಿನ್ನ ಕಿವಿಯಲ್ಲಿರುವ ಓಲೆಯನ್ನು ಬಿಚ್ಚಿಕೊಡು. ಈ ಸನ್ಮಾರ್ಗ ಇದು ಒಳ್ಳೆ ಪತಿ ಆಗಿದ್ರೆ ನನ್ನ ಬಂಗಾರದ ಒಡವೆ ತಾಳಿ ಸಹ ಬಿಚ್ಚಿಕೊಳ್ತಾ ಇದ್ದೆ. ಬಿಚ್ಚಿಕೊಡು. ಅದಕ್ಕೆ ನಮಗೂ 5-6 ಬಾಟ್ಲಿ ಬರ್ತಾವು. ಇನ್ನೊಂದು ಇಲ್ಲ, ಇವು ನನ್ನ ಗೆಳತಿ ನನ್ನ ಮದುವೆಯಲ್ಲಿ ತನ್ನ ನೆನಪಿಗಾಗಿ ಹಾಕಿದ್ದು. ನಾನು ಮಾತ್ರ ಇವನ್ನ ಬಿಚ್ಚಿಕೊಡೋದಿಲ್ಲ. ಬಿಚ್ಚಿಕೊಳ್ಳೋ ಮೊದಲು ನನಗೆ ಎದುರು ಆಗ್ತೀಯಾ? ನಾನು ಯಾರು? ನಿನ್ನ ದೇವರು. ಬಿಚ್ಚಿಕೊಳ್ಳೋ ಮೊದಲು ಇಲ್ಲದೆ ಇದ್ದರೆ ನಿನ್ನ ಮೈ ಮೇಲೆ ತಗೋಗುತ್ತೆ ಗೊತ್ತಾ? ಅಯ್ಯೋ, ಹೌದಲ್ಲ ಹಿರಿಯ? ಏನೋ ಹಿರಿಯ, ಬಂಗಾರ ಅಂತ ಹುಡುಗಿಗೆ ಹೋಗಿ ಹೋಗಿ ಎಂಥ ಕಟ್ಟದ ಮನುಷ್ಯ ಕೊಟ್ಟಂಗ. ಯಾಕವ? ಯಾಕೆ ಆಗತ್ತೆ? ಏನಾಗೈತಿ? ಹೌದೊಳ್ಳೆ ಮಾಡಿ ಈಗಿನ ಜಗತ್ನಾಗ ಇಂಥ ಚಲೋ ಹುಡುಗಿಯರೆಲ್ಲ ಬರೇ ಅಡ್ನಾಡಿ ಗಂಡು ಮಕ್ಕಳ ಗಂಟು ಬರ್ತಾರ ನೋಡಿ. ಚಲೋ ಗಂಟು ಬರ್ತಾರ. ನನ್ನ ತಂದೆ ತಾಯಿಗಳಿಗೆ ಮಾತ್ರ ಯಾವ ನಿನ್ನೆಲ್ಲ ಮಾತಾಡ್ಬೇಡಿ. ಈ ನಡೆದ ವಿಷಯ ನನ್ನ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಅಲ್ವಾ? ಅದೇ ನನ್ನ ತಂದೆ ತಾಯಿಗಳು ಬೇಕಂತಿ ಮದುವೆ ಮಾಡ್ಕೊಂಡ ಮ್ಯಾಲ ನಿನ್ನ ಕಷ್ಟ ಸುಖ ಏನೈತೆ ಅಂತ ಕೇಳಿದ್ರ ಅವ್ರ ತಂದೆ ತಾಯಿಗಳು ಅಯ್ಯವ ಇಲ್ಲವಾ? ನನ್ನ ತಾಯಿಗೆ ಈ ನಡೆದ ವಿಷಯ ಯಾವುದೂ ಗೊತ್ತಿಲ್ಲ ಅಲ್ವಾ? ನೀ ಅಂತ ಹಾಕಿ ಅಲ್ಲ ಗದ್ದಾಗಿ ಆಗಿ ನನ್ನ ಪರಿಸ್ಥಿತಿ ಹಿಂಗಾಗೈತಿ, ಇಷ್ಟು ಕೆಟ್ಟ ಐತೆ ಅನ್ನೋದು ಕಾಗದ ಪತ್ರ ನನ್ನ ತಂದು ಕೊಡ್ಬೇಕಾಗಿತ್ತ. ಅದು ಹೋಗ್ಬಿಡು. ಸ್ವತಃ ನೀ
ತಾಯಿಯಾಗಿದ್ದೀನಿ